ಅಲ್ಲಿ ನಾನು ಒಂಟಿಯಾಗಿದ್ದಾಗ ಏನು ಅನಿಸ್ತಾ ಇತ್ತೋ ಗೊತ್ತಾ? ಅಕಸ್ಮಾತ್ ನಾನು ಅಲ್ಲೇ ಏನಾದರೂ ಸತ್ತೋಗ್ಬಿಟ್ಟಿದ್ದಿದ್ರೆ. ಬಿಡ್ತು ಅನ್ನಿ, ದಯವಿಟ್ಟು ಹಾಗಲ್ಲ ಮಾತಾಡಬೇಡಿ. ನನ್ನ ತಾಳಿ ನನ್ನ ಪ್ರೀತಿನ ಉಳಿಸುತ್ತೆ ಸರ್. ಕುಂಕುಮ ತಗೊಳ್ಳಿ, ಮಾಂಗಲ್ಯಕ್ಕೂ ಹಚ್ಚಿ. ತಾಳಿ ಕುಂಕುಮ ಹಚ್ಚೋದ್ರಿಂದ ನಮ್ಮ ಬಾಂಧವ್ಯ ಗಟ್ಟಿಯಾಗತ್ತೆ ಅನ್ನೋ ನಂಬಿಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಂಡತಿ? ಅಗಸ್ತ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೇ ಅಲ್ವಾ ನನ್ನ ಮನೆ ಕರ್ಕೊಂಬಂದಿದ್ದು. ನಿನ್ನಂಥವಳನ್ನ ಮತ್ತೆ ಈ ಮನೆಯಲ್ಲಿ ಇರಿಸ್ಕೊಳ್ಳೋಕೆ ನಮ್ಗೇನು ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಿಜ ಹೇಳಿ, ಅಪ್ಪಿತಪ್ಪಿನೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಾ ನೀವು? ಹೆಂಡತಿ, ಅದು ನನ್ನ ನಿಮ್ಮ ಮದುವೆ ಮುಂಚೆನೇ ನಿಶ್ಚಯ ಆಗಿತ್ತು. ನೀವು ಅದನ್ನು ತಿರಸ್ಕಾರ ಮಾಡಿದ್ದಕ್ಕೆ ನನ್ನ ತಂದೆ ತೀರ್ ಹೋಗಿತ್ತು. ಅಲ್ಲ, ಈ ಟೆನ್ಷನ್ ಜಾಸ್ತಿ ಆಗ್ಬಿಟ್ರೆ ಸಿಕ್ಕಿದ್ನೆಲ್ಲ ಎಸ್ದಾಡ್ತಾರೆ ಅಂತ ಕೇಳಿದ್ದೆ. ನಿಂಗೂ ಟೆನ್ಷನ್ ಆಗಿತ್ತಾ? ಅಲ್ಲ, ಇಷ್ಟೊಂದು ಟೆನ್ಷನ್ ಆಗಂತದೆಲ್ಲ ಏನಾಗಿತ್ತಪ್ಪ ನಿಂಗೆ? ರೂಮಿಗೆ ಬರ್ಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಬಂದೆ ಇಲ್ಲಿಗೆ? ತಗೊಳಪ್ಪ, ನೋಡು ಇಲ್ಲಿಗೆ ಯಾಕೆ ಬಂದೆ, ಹೆಂಗ್ ಬಂದೆ ಅದೆಲ್ಲ ಬಿಟ್ಟಾಕು. ಈಗ ನೀನ್ ಹೇಳು, ಆ ಕಾವೇರಿ ಬರ್ತಾ ಇದ್ದಾಳಂತೆ. ಕಾವೇರಿ ಕೊಟ್ಟಿದ್ದಾರಲ್ಲ ನೋವು, ಅದ್ರ ತುಪ್ಪಟ್ಟು ನೋವು ಅವ್ರು ಅನುಭವಿಸ್ಬೇಕು. ಹಾಗೆ ನಾನು ಮಾಡ್ತೀನಿ. ಎಷ್ಟೇ ಆದರೂ ಮಗುನ ಕಳ್ಕೊಂಡಿರೋ ನೋವು ತಾಯಿ ಮಾತ್ರ ಅನುಭವಿಸೋಕ್ಕೆ ಸಾಧ್ಯ ಅಲ್ವಾ ಸರ್? ಮಗುನ ಕಳ್ಕೊಂಡಿದ್ದು? ಹೌದು ಸರ್. ಟೀಚರಮ್ಮ ಬೆಟ್ಟದಿಂದ ಬಿದ್ದಾಗ ಗರ್ಭಪಾತ ಆಯಿತು.